ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ 10 ಇಂಚು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋದನ್ನೇ ಹೇಳ್ಕೊಡ್ತೀನಿ. ಸೊ ಯಾರಿಗೆಲ್ಲ 10 ಇಂಚು ಅಥವಾ 10.5 ಇಂಚು ಎರಡು ಕೂಡ ಸೇಮ್ ಇರುತ್ತೆ. 10 ಇಂಚು 10.5 ಇಂಚು ಸ್ಲೀವ್ಸ್ನ ನೀವು ಇಟ್ಕೊಳ್ತೀರಾ ಅಂತಂದರೆ ಅದಕ್ಕೆ ಡೌನಿಂಗ್ ಎಷ್ಟು ತಗೋಬೇಕು, ಹಾಗೆಯೇ ಫ್ರಂಟ್ ಶೇಪ್ ಹೇಗೆ ತೆಗೆಯೋದು, ಸೊ ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದನ್ನು ಫೋಲ್ಡಿಂಗ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಉದ್ದ ಪೀಸ್ ಇರುತ್ತೆ ಅಲ್ವಾ, ಇದನ್ನು ಒಂದು ಫೋಲ್ಡ್ ಮಾಡಿ, ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಫಸ್ಟ್ ಈ ರೀತಿ ಒಂದು ಸಮ್ನಾಗಿ ನೋಡಿ, ಕ್ಲೋಸ್ ಅನ್ನೋದು ನಮ್ಮ ಸೈಡ್ ಇರಬೇಕು, ಓಪನ್ ಅನ್ನೋದು ಆ ಕಡೆ ಸೈಡ್ ಇರಬೇಕು. ಆ ರೀತಿ ಇಟ್ಕೊಳ್ಳಿ. ಆ ರೀತಿ ಇಟ್ಕೊಂಡಾದ್ಮೇಲೆ ಫಸ್ಟ್ ಸೈಡಲ್ಲಿ ಒಂದು ಕಟ್ನ ಮಾಡ್ಕೋಬೇಕು. ಹೀಗೆ ಒಂದು ಸಮ ಇರಬೇಕು, ಅದಕ್ಕೋಸ್ಕರ ಒಂದು ಕಟಿಂಗ್ ಮಾಡ್ಕೊಳ್ಳಿ. ಇದಾದಮೇಲೆ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದು ಬಂದು ಲೈನಿಂಗ್ ಬ್ಲೌಸ್ ಆಗಿರುತ್ತೆ. ಸೊ ಸಾದಾ ಬ್ಲೌಸ್ಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಸಾದಾ ಬ್ಲೌಸ್ಗೂ ಕೂಡ ಹೇಳ್ಕೊಡ್ತೀನಿ. ಉದ್ದ ಬಂದು ಸ್ಲೀವ್ಸ್ದು ಉದ್ದ ಬಂದು 10 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಈ ರೀತಿ 10 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 10.5 ಇಂಚ್ ಇಟ್ಟರು ಕೂಡ ಸೇಮ್ ಅಳತೆನೇ ಮಾರ್ಕ್ ಮಾಡ್ಕೊಳ್ಳಿ. 10 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ. ಇಲ್ಲಿ ನಿಮಗೆ ಕನ್ಫ್ಯೂಸ್ ಏನಾಗುತ್ತೆ, ಯಾವ್ಯಾವ ಅಳತೆಗೆ ಎಷ್ಟು ಡೌನಿಂಗ್ ತಗೋಬೇಕು, ದಪ್ಪ ಇರೋರಿಗೆ ಎಷ್ಟು ತಗೋಬೇಕು, ಹಾಗೆಯೇ ಸಣ್ಣ ಇರೋರಿಗೆ ಎಷ್ಟು ತಗೋಬೇಕು. ಸೊ ಪ್ರತಿಯೊಂದು ಕೂಡ ನಿಮಗೆ ಕನ್ಫ್ಯೂಸ್ ಇದ್ದೇ ಇರುತ್ತೆ. ಅಳತೆ ಬ್ಲೌಸಲ್ಲೇ ಇಟ್ಟು ಕೂಡ ನಾವು ಕಟಿಂಗ್ನ ಮಾಡ್ಕೋಬೋದು ಕರೆಕ್ಟಾಗಿರೋ ಮೆಸರ್ಮೆಂಟ್ ಸಿಕ್ಕಿದ್ರೆ. ಬಟ್ ಮೆಸರ್ಮೆಂಟ್ ಏನಾದರೂ ಕರೆಕ್ಟ್ ಇಲ್ಲ ಅಂತಂದರೆ ಇವಾಗ ನಾನು ತೋರಿಸ್ಕೊಡೋ ಅಂಥ ಮೆಥಡ್ನ ನೀವು ಕೂಡ ಫಾಲೋ ಮಾಡ್ಕೋಬೋದು. ಸೊ 10.5 ಇಂಚು 10 ಇಂಚು ಅಥವಾ 10.5 ಇಂಚು ಬ್ಲೌಸ್ಗೆ ನೀವು ಡೌನಿಂಗ್ ಬಂದು 3.5 ಇಂಚನ್ನ ಇಟ್ಕೋಬೋದು. ಇಲ್ಲಿ ಬಂದು ಒಂದು ಚೇಂಜಸ್ ಏನು ಮಾಡ್ಕೋಬೋದು ನೀವು ಅಂತಂದರೆ, ಸಣ್ಣ ಇರೋರಿಗಾಗಲಿ ಅಥವಾ ದಪ್ಪ ಇರೋರಿಗೆ, ಜಾಸ್ತಿ ದಪ್ಪ ಇದ್ದಾರೆ 40, 40 to 44 ಇದೆ ಅಂತಂದರೆ ಇದು ಬಂದು 3 ಇಂಚು, ಒಂದು ಅರ್ಧ ಇಂಚು ಕಡಿಮೆ ಮಾಡಿ. ಸೊ ಸಣ್ಣ ಇದ್ದಾರೆ ಅಂತಂದರೆ ನಾರ್ಮಲಾಗಿ ಇದೇ ರೀತಿ 3.5 ಇಂಚನ್ನ ಇಟ್ಕೊಳ್ಳಿ. ಹಾಗೆಯೇ ಇನ್ನೂ ಪೂರ್ತಿಯಾಗಿ ಸಣ್ಣ ಇದ್ದಾರೆ, 28 ಎದೆ ಸುತ್ತಳತೆ, 30 ಎದೆ ಸುತ್ತಳತೆ, ಇನ್ನೂ ಸಣ್ಣ ಇದ್ದಾರೆ ಅಂತಂದರೆ ಸೊ 4 ಇಂಚನ್ನ ಇಟ್ಕೊಳ್ಳಿ. ಯಾಕೆ ಗೊತ್ತಾ, ಸಣ್ಣ ಇರೋಷ್ಟು ನಿಮಗೆ ಏನಾದರೂ ಡೌನಿಂಗ್ನ ಕಡಿಮೆನೇ ತೆಗಿಬೇಕಾಗುತ್ತೆ. ಏನಕ್ಕೆ ಅಂತಂದರೆ ನೀವು ಏನಾದರೂ ಜಾಸ್ತಿ ಇದು ತೆಗಿತು ಅಂತಂದರೆ ಇಲ್ಲಿ ನಿಮಗೆ ರಿಂಕಲ್ಸ್ ಬಂದುಬಿಡುತ್ತೆ. ಸೊ ಹಾಗಾಗಿ ಇದಿಷ್ಟು ಆಯ್ತಲ್ವ. ಇದಾದಮೇಲೆ ಇಲ್ಲಿ ಬಂದು 1.5 ಇಂಚ್ಗೆ ಫಸ್ಟು 1.5 ಇಂಚು ಅಥವಾ 2 ಇಂಚು ನಿಮಗೆ ಯಾವ ರೀತಿ ಬ್ಲೌಸ್ದು ಮೆಸರ್ಮೆಂಟ್ ಇದೆ ಅಂತ. ಸೊ 32, 34, 36 ಎದೆ ಸುತ್ತಳತೆಗೆಲ್ಲ 2 ಇಂಚು ಇಟ್ಕೊಳ್ಳಿ. ಸೊ 38, 40, 42 ಎದೆ ಸುತ್ತಳತೆಗೆಲ್ಲ 1.5 ಇಂಚ್ ಇಟ್ಕೊಳ್ಳಿ. ಓಕೆನಾ? ಅಷ್ಟೇ. ಸೊ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಇದನ್ನು ಬಂದು ಈ ರೀತಿ ಸ್ಟ್ರೈಟೇ ಬನ್ನಿ. ಇಲ್ಲಿ ನೀವು ಯಾವುದೇ ರೀತಿ ಚೇಂಜಸ್ ಮಾಡೋ ಹಂಗಿಲ್ಲ. ಸೊ ನಾವಿಲ್ಲಿ ಬಂದು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ನಿಮ್ಮದು ಕಂಕ್ಳದು ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಇದು ಬಂದು 15 ಇಂಚಿದೆ ಕಂಕ್ಳದು ಸುತ್ತಳತೆ ಬಂದು, ಹಂಗಾಗಿ ನಾನು 7.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದು ನಿಮಗೆ ಎಷ್ಟು ಸುತ್ತಳತೆಗಿದೆ ಅಷ್ಟು ಸುತ್ತಳತೆಗೆ ಇದ್ರ ನೇರಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿರಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿಂದ ಈ ರೀತಿ ಬಂದ್ರಿ ಅಲ್ವಾ, ಇಲ್ಲಿ ನೀವು ಕರ್ವ್ ಸ್ಕೇಲಲ್ಲಾದರೂ ಶೇಪ್ನ ಕೊಟ್ಕೋಬೋದು, ಹಾಗೆಯೇ ಕೈಯಲ್ಲಿ ಕೊಡ್ತೀರಾ ಅಂತಂದ್ರೂ ಕೂಡ ಕೊಡ್ಬೋದು. ಸೊ ಅದಕ್ಕೂ ಮುಂಚೆ ಇದಕ್ಕೂ ಒಂದು ಲೈನ್ ಹಾಕ್ಕೊಂಡ್ಬಿಡಿ. ಹೀಗೆ ಲೈನ್ ಹಾಕ್ಕೊಂಡ್ರಿ ಅಲ್ವಾ. ಲೈನ್ ಹಾಕ್ಕೊಂಡಾದ್ಮೇಲೆ ಇದನ್ನು ಮತ್ತೆ ಇಲ್ಲಿ 2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ರಿ ಅಲ್ವಾ, ಅದನ್ನು ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಆವಾಗ ನಿಮಗೆ ಒಂದು ಶೇಪ್ ಕೊಡೋದಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ನಾವು ಇಲ್ಲಿ ಎಲ್ಲಿ ಈ ರೀತಿ ರೌಂಡ್ ಶೇಪ್ ಹಾಕಿದ್ದೀವಿ ಅಲ್ವಾ, ಇಲ್ಲಿ ಹೀಗೆ ಬಂದು ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇದೆರಡರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಹೀಗೆ ಬನ್ನಿ. ಹಾಗೆಯೇ ಆಪೋಸಿಟ್ ಸೈಡ್ ಕೂಡ ಹೀಗೆ ಬನ್ನಿ. ಗೊತ್ತಾಯ್ತಲ್ವಾ? ಇಲ್ಲಿ ಬಂದು ಸ್ಟ್ರೈಟ್ ಬನ್ನಿ ಹೀಗೆ. ಹಾಗೆಯೇ ಆಪೋಸಿಟ್ ಸೈಡ್ ಬಂದು ಇಲ್ಲಿ ನಾವು 1/4 ಇಂಚ್ ಯಾವ ರೀತಿ ಬಂದಿದ್ವಿ ಅದೇ ರೀತಿ 1/4 ಇಂಚ್ ಬಂದು ಇಲ್ಲೂ ಕೂಡ ಕೆಳಗಡೆ ಬರಬೇಕು. ಸೊ ಕೆಳಗಡೆ ಬಂದು ಈ ರೀತಿ ಸ್ಟ್ರೈಟ್ ಹೋಗಬೇಕು. ಇವಾಗ ಪರ್ಫೆಕ್ಟಾಗಿ ನಿಮಗೆ ಸ್ಲೀವ್ಸ್ದು ಶೇಪ್ ಅನ್ನೋದು ಬಂತು. ಆಟೋಮೆಟಿಕ್ಕಾಗಿ ನಾವು ಇಲ್ಲಿ ಫ್ರಂಟ್ ಶೇಪ್ ತೆಗೆಯೋದನ್ನು ನಾರ್ಮಲಾಗಿ ನಾನು ಬೇರೆ ಟ್ರಿಕ್ಸ್ನಲ್ಲಿ ಹೇಳ್ಕೊಡ್ತೀನಿ. ಸೊ ಇದನ್ನು ಇವಾಗ ಕಟಿಂಗ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ಹೀಗೆ ಇಲ್ಲಿಂದ ಸ್ಟ್ರೈಟ್ ಬನ್ನಿ. ಸ್ಟ್ರೈಟ್ ಬಂದಾದಮೇಲೆ ಇಲ್ಲಿ ಒಂದು 1/4 ಇಂಚಷ್ಟು ಈ ರೀತಿ ಕೆಳಗಡೆ ಬರಬೇಕು, ಜಾಸ್ತಿ ಬರೋದಕ್ಕೆ ಹೋಗಬೇಡಿ. ಇವಾಗ ಪರ್ಫೆಕ್ಟಾಗಿ ನಮಗೆ ಸ್ಲೀವ್ಸ್ದು ಕಟಿಂಗ್ ಅನ್ನೋದು ರೆಡಿ ಆಯಿತು. ಇದಾದಮೇಲೆ ಸ್ಲೀವ್ಸ್ದು ಮುಂಭಾಗಕ್ಕೆ ಮಾರ್ಕ್ ಮಾಡ್ಕೋಬೇಕು. ಸೊ ಇವ್ರದ್ದು ಸ್ಲೀವ್ಸ್ದು ಮುಂಭಾಗ ಒಂದು 11 ಇಂಚಿದೆ, ಹಾಗಾಗಿ 5.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಬಂದು ಆಲ್ರೆಡಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, 15 ಇಂಚ್ ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ.
ಆವಾಗ ನಿಮಗೆ ಎಕ್ಸ್ಟ್ರಾ ಇರೋವಂಥದ್ದು ಸೀಮಿಂಗ್ ಅಲೈಸ್ಗೋಸ್ಕರ ನೋಡಿ ಇಲ್ಲಿ. ಸೊ ಎಕ್ಸ್ಟ್ರಾ ಇರೋ ಅಂಥದ್ದನ್ನು ಕಟಿಂಗ್ ಮಾಡಿ ತೆಗೀರಿ. ನಿಮಗೆ ಬೇಕು ಅಂತಂದರೆ ಇಟ್ಕೋಬೋದು. ಸೊ ನಾನು ಸ್ಟಿಚಿಂಗ್ ಮಾಡುವಾಗಲೇ ತೆಗಿತೀನಿ, ಹಾಗಾಗಿ ಈಗ ಕಟಿಂಗ್ ಮಾಡಿ ತೆಗಿತಾ ಇಲ್ಲ. ಇದಿಷ್ಟು ಆಯ್ತಲ್ವ. ನಾವು ಮಾರ್ಕ್ ಮಾಡ್ಕೊಂಡಿರೋ ಸೈಡ್ ಬೇಡ, ಈ ಕಡೆ ಸೈಡ್ ತೋರಿಸ್ತೀನಿ. ಸೊ ಎರಡೂ ಸೈಡ್ ಕೂಡ ಒಂದೇ, ಏನು ಕೂಡ ಚೇಂಜಸ್ ಇರೋದಿಲ್ಲ. ಬಟ್ ಆ ಕಡೆ ಏನಂತಂದರೆ ನಿಮಗೆ ಮಾರ್ಕ್ ಮಾಡೋದ್ರಿಂದ ಫ್ರಂಟ್ ಶೇಪ್ ತೆಗೆಯೋದು ನಿಮಗೆ ಸ್ವಲ್ಪ ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ಸೈಡಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ನಾಚ್ ಹಾಕೊಳ್ಳಿ ಮಧ್ಯಕ್ಕೆ. ಈ ರೀತಿ ನಾಚ್ ಹಾಕೊಂಡಾದಮೇಲೆ 2 ಎಳೆನ ಮಾತ್ರ ತಗೋಬೇಕು. ಸೊ 1 ಎಳೆನಲ್ಲ, 2, 1, 2, 3, 4 ಇರುತ್ತೆ ಅಲ್ವಾ. 2ನ್ನು ಬಿಟ್ಟು ಬರೀ 2 ಎಳೆನ ಮಾತ್ರ ತಗೊಳ್ಳಿ. ಈ ರೀತಿ ತಗೊಂಡು ಇದನ್ನು ಹೀಗೆ ಹಿಂದ್ಗಡೆ ಎಳ್ಕೋಬೇಕು. ಎಷ್ಟು ಎಳಿಬೇಕು ನೋಡಿ ತೋರಿಸ್ತೀನಿ ಟೇಪಲ್ಲಿ ಕೂಡ. ನೋಡಿ 1 ಇಂಚಷ್ಟು ಹಿಂದೆಗೆ ಎಳಿಬೇಕು. ಈ ರೀತಿ 1 ಇಂಚು ಬೇಡ, 1/4 ಇಂಚಿದೆ. ಇಲ್ಲಿ ಬಂದು ಎಲ್ಲಿವರೆಗೂ ಬರ್ತಾ ಇದೆ ಗೊತ್ತಾ? ಸೊ ಇಲ್ಲಿಗೆ ಬರ್ತಾ ಇದೆ. ನಾವು ಹಿಂದಕ್ಕೆ ಎಳೆದಿರೋ ಅಂಥದ್ದು 1/4 ಇಂಚು ಬಟ್ಟೆನ ಈ ರೀತಿ ಹಿಂದೆ ಎಳಿಬೇಕು. ಹಿಂದೆ ಎಳೆದಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಒಂದು ಪರ್ಫೆಕ್ಟ್ ಆಗಿರೋವಂಥ ಸ್ಲೀವ್ಸ್ ಶೇಪ್ ಅನ್ನೋದು ಬರುತ್ತೆ. ಇದು ಬಂದು ನಿಮಗೆ ಫ್ರಂಟ್ ಶೇಪ್ ಆಗಿರುತ್ತೆ. ನೋಡಿ ನಾನು ತೋರಿಸ್ತೀನಿ ಓಪನ್ ಮಾಡಿ ಕೂಡ. ಇಲ್ಲಿ ಬಂದು ನಮಗೆ ಮಧ್ಯಕ್ಕೆ ಆಯಿತು, ಇಲ್ಲಿ ಬಂದು ನಿಮಗೆ ಫ್ರಂಟದು ಶೇಪು. ಸೊ ಇದನ್ನು ನೀವು ಕಟಿಂಗ್ ಮಾಡಿ ತೆಗೀತು ಅಂದರೆ ನಿಮಗೆ ಫ್ರಂಟ್ ಶೇಪ್ ಅನ್ನೋದು ರೆಡಿ ಆಯಿತು. ಯಾರಿಗೆಲ್ಲ ಫ್ರಂಟ್ ಶೇಪ್ ತೆಗೆಯೋದಕ್ಕೆ ಬರೋದಿಲ್ಲ ಅವರು ಈ ಮೆಥಡ್ನ ಯೂಸ್ ಮಾಡಿಕೊಂಡು ಫ್ರಂಟ್ ಶೇಪ್ನ ತೆಗಿಬೋದು. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಫ್ರಂಟ್ ಶೇಪ್ನ ತೆಗಿಬೋದು ಅಂತ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದರಲ್ಲೂ ಕೂಡ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.